ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಫ್ರಂಟ್ ಪಾರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ ನೀಟಾಗಿ ಕಂಪ್ಲೀಟಾಗಿ ನಿಧಾನಕ್ಕೆ ತೋರಿಸ್ತೀನಿ. ನೋಡಿ ಹೊಸದಾಗಿ ರಾಟಿ ಕಲರ್ಗೆ ತುಂಬ ಅನುಕೂಲ ಆಗ್ಬೋದು ಈ ವಿಡಿಯೋದಿಂದ. ದಯವಿಟ್ಟು ನೋಡಿ ಫ್ರೆಂಡ್ಸ್, ಕೊನೆವರೆಗೂ ನೋಡಿ ಈ ವಿಡಿಯೋನ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಇದು ಮೇನ್ ಫ್ಯಾಬ್ರಿಕ್ಕು, ಇದು ಲೈನಿಂಗು. ನೋಡಿ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ ಜೊತೆಗೆ. ಇವಾಗ ನೋಡಿ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡೋಣ. ಸ್ನೇಹಿತರೆ ನೋಡಿ ಎಲ್ಲ ಟಕ್ಸ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಎಲ್ಲ ಟಕ್ಸ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಸೆಂಟ್ರ್ ಪಾಯಿಂಟ್ ಇದೆ, ಇದು ಉಕ್ಸ್ ಪಟ್ಟಿ ಹಾಗೆ ಕಾಜಾ ಪಟ್ಟಿ ಸೆಂಟ್ರ್ ಪಾಯಿಂಟ್ ಇದೆ. ಸ್ನೇಹಿತರೆ ನೋಡಿ ಇದನ್ನು ಇವಾಗ ಕಟ್ ಮಾಡ್ಕೊಳಲ್ಲ ನಾನು, ನಂತರ ಫುಲ್ ಅಟ್ಯಾಚ್ ಮಾಡಿದ ಮೇಲೆ ಕಟ್ ಮಾಡ್ಕೊತೀನಿ. ನೋಡಿ ಇದು ತುಂಬ ಈಸಿ ಮೆಥಡ್ಡು, ನಿಮಗೆ ಟಕ್ಸ್ ಎಲ್ಲ ಸೀದಾ ಬರುತ್ತೆ. ಸ್ನೇಹಿತರೆ ನೋಡಿ ಈ ಥರ ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಹಾಕೊಂಡಿದ್ದೀನಿ. ನೋಡಿ ಇಲ್ಲಿ ಕಟ್ ಮಾಡಿಲ್ಲ ನಾನು ಸೆಂಟ್ರ್ ಪಾಯಿಂಟಿಗೆ, ಆನಂತರ ಕಟ್ ಮಾಡ್ಕೊತೀನಿ. ನೋಡಿ ಇಲ್ಲಿಂದ ಸ್ಟಿಚ್ ಬಿಟ್ಕೊತ ಇದ್ದೀನಿ ನಾನು ಇವಾಗ. ಸ್ನೇಹಿತರೆ ನೋಡಿ ಇದು ಸೆಂಟ್ರ್ ಪಾಯಿಂಟ್ ಇದೆ. ಇಲ್ಲಿಗೆ ನಾನು ಈ ಕಡೆ ಒಂದು ಸ್ಟಿಚ್ ಬಿಟ್ಕೊಂಡ್ಬಿಡ್ತೀನಿ ನೋಡಿ ಇವಾಗಲೇ. ನೋಡಿ ಸ್ನೇಹಿತರೆ ಫುಲ್ ನಾನು ಸೆಂಟ್ರಿಗೆ ಕಟ್ ಮಾಡಿದ ಹಾಗೆ ಇದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ತುಂಬ ಸಿಂಪಲ್ ಆಗುತ್ತೆ, ನಿಮಗೆ ತುಂಬ ಈಸಿ ಆಗುತ್ತೆ. ನೋಡಿ ಸ್ನೇಹಿತರೆ ಇವಾಗ ಕಟ್ ಮಾಡ್ಕೊಳಲ್ಲ, ನೋಡಿ ಇದು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಲೈನಿಂಗ್ ಬಿಟ್ಟು. ಸ್ನೇಹಿತರೆ ಇವಾಗ ನೋಡಿ ಟಕ್ಸ್ ಹಿಡಿಯೋಣ ಯಾವ ರೀತಿ ಅಂತೇಳಿ. ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಟಕ್ಸ್ ಬರುತ್ತೆ. ನೋಡಿ ಫ್ರೆಂಡ್ಸ್ ಇವಾಗಲೂ ಕಟ್ ಮಾಡೋದು ಬೇಡ, ಇದನ್ನು ಟಕ್ಸೇ ಹಿಡಿದು ಬಿಡೋಣ. ಇಲ್ಲಿಂದನೇ ಹಿಡ್ಕೊಂಬಿಡೋಣ. ನೋಡಿ ಬಗಲ್ ಸೈಡಿಂದ ಟಕ್ಸ್ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದ. ಹಾಗೆ ಫ್ರೆಂಡ್ಸ್ ನೋಡಿ ಈ ಉಕ್ಸ್ ಪಟ್ಟಿ ಕಾಜೆ ಪಟ್ಟಿ ಹತ್ರ ಈ ಟಕ್ಸ್ ಕೂಡ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಹಾಗೆ ಈ ಬಗಲ್ ಸೈಡ್ ಟಕ್ಸ್ ಕೂಡ ಎಡ್ಬಿಡೋಣ ಇಲ್ಲಿ ಸ್ಟ್ರೈಟಾಗಿ. ನೋಡಿ ಒಂದೇ ಸ್ಟಿಚ್ಗೆ 4 ಟಕ್ಸು ಬಂತು. ನೋಡಿ ಫ್ರೆಂಡ್ಸ್ ಇವಾಗ ಇದನ್ನ ಕಟ್ ಮಾಡೋಣ. ನೋಡಿ ಸೆಂಟ್ರಿಗೆ ನೋಡಿ 2 ರೆಡಿ ಆಯಿತು. ಇವಾಗ ಈ ಮೇನ್ ಟಕ್ಸನ್ನು ಹಿಡಿಯೋಣ. ಸ್ನೇಹಿತರೆ ನೋಡಿ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ, ಲ್ಯಾಚ್ ಹಾಕೊಂಡಿದ್ದೀನಿ ಅದಕ್ಕೆ. ನೋಡಿ ಇಲ್ಲಿ ಬಗಲ್ ಸೈಡ್ ಒಂದು ಕೂಡ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇದನ್ನ ಇಲ್ಲಿ ಹಿಡಿತಾ ಇದ್ದೀನಿ. ನೋಡಿ ಸ್ನೇಹಿತರೆ ನೋಡಿ ಇಷ್ಟು ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಲೈನಿಂಗ್ ಬಟ್ಟೆಯಲ್ಲಿ ಕಟ್ ಮಾಡ್ಕೊಂಡು ಬೆಲ್ಟ್ ಇದೆ.
ಇದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ ನೋಡಿ ಸ್ನೇಹಿತರೆ. ನೋಡಿ ಇದು ಮೇನ್ ಫ್ಯಾಬ್ರಿಕ್ಕಿಗೆ ಇದು ಲೈನಿಂಗ್ ಇಟ್ಟು ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಬೇಕಾದರೆ ನೀವು ಲೈನಿಂಗ್ ಬಟ್ಟೆನ ಎರಡು ಬಟ್ಟೆ ಹಾಕ್ಬೋದು, ನೀವು ಚೆನ್ನಾಗುತ್ತೆ ನೋಡಿ. ನಾನು ಒಂದೇ ಬಟ್ಟೆ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಅಪೋಸಿಟ್ ಇಟ್ಟೆ ಸ್ಟಿಚ್ ಮಾಡಬೇಕು. ಇದರ ಅಪೋಸಿಟ್ ಇದನ್ನ ಇಟ್ಟಾಗ ಅದು ಎಡಗಡೆ ಬಲಗಡೆ ಕರೆಕ್ಟಾಗಿ ಬರುತ್ತೆ. ಸ್ನೇಹಿತರೆ ನೋಡಿ, ಇವಾಗ ಇನ್ನೊಂದು ಫೋಲ್ಡ್ ಮಾಡಿ ಈ ಲೈನಿಂಗಿಗೆ ಇನ್ನೊಂದು ಸ್ಟಿಚ್ ಬಿಟ್ಕೋಬೇಕು. ಸ್ನೇಹಿತರೆ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಸ್ನೇಹಿತರೆ ಇವಾಗ ಕಟ್ ಮಾಡೋಣ ಇದರ ಅಳತೆಗೆ. ಸ್ನೇಹಿತರೆ ನೋಡಿ ಎರಡನ್ನು ನಾನು ಇವಾಗ ಬೆಲ್ಟನ್ನು ರೆಡಿ ಮಾಡ್ಕೊಂಡಾಯ್ತು ನೋಡಿ. ಫ್ರಂಟ್ ಸೈಡಲ್ಲಿ ಇಷ್ಟು ನೀಟಾಗಿ ಬರುತ್ತೆ ಇದು. ಓಕೆ, ಇವಾಗ ಬ್ಲೌಸಿಗೆ ಅಟ್ಯಾಚ್ ಮಾಡೋಣ ನೋಡಿ. ನೋಡಿ ಫ್ರೆಂಡ್ಸ್, ಕೆಳಗಡೆ ಬೆಲ್ಟ್ ಇಟ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಈ ಟಕ್ಸನ್ನು ಈ ಥರ ಫೋಲ್ಡ್ ಮಾಡ್ಬೇಕು ನೋಡಿ, ಇಲ್ಲ ಅಂದರೆ ಇಲ್ಲಿ ಫಿನಿಶಿಂಗ್ ನೀಟಾಗಿ ಬರಲ್ಲ. ಹಾಗಾಗಿ ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು, ಬೆಲ್ಟ್ ಸೇರಿಸ್ಬೇಕು. ಸ್ನೇಹಿತರೆ ನೋಡಿ ಈ ಬೆಲ್ಟನ್ನು ನೋಡಿ ಈ ಕೂಳೆ ಒಳಗಡೆ ಮಾಡಿ ಅಟ್ಯಾಚ್ ಮಾಡ್ತಾರೆ. ಅದು ಇಷ್ಟು ಫಿನಿಶಿಂಗ್ ಬರಲ್ಲ, ಇಷ್ಟು ನೀಟಾಗಿ ಕೂರಲ್ಲ ಅದು ನೋಡಿ. ಇದು ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಸ್ನೇಹಿತರೆ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇವಾಗ ಇದಕ್ಕೆ ಉಕ್ಸ್ ಪಟ್ಟಿ ಹಾಗೆ ಕಾಜಾ ಪಟ್ಟಿ ಮಾಡೋಣ. ಸ್ನೇಹಿತರೆ ನೋಡಿ ಇದು ಉಕ್ಸ್ ಪಟ್ಟಿ ಮಾಡ್ತಾ ಇದ್ದೀನಿ ನೋಡಿ, ಮೇಲ್ಗಡೆಯಿಂದ ಅಟ್ಯಾಚ್ ಮಾಡೋಕೆ ಉಕ್ಸ್ ಪಟ್ಟಿಗೋಸ್ಕರ. ಸ್ನೇಹಿತರೆ ನೋಡಿ ನಾನು ನೋಡಿ ಡಬಲ್ ಫೋಲ್ಡ್ಗೋಸ್ಕರ ಕಟ್ ಮಾಡ್ಕೊಂಡಿದ್ದೀನಿ. ಇದು ಲೈನಿಂಗ್ ಬಟ್ಟೆ ಇಲ್ಲ, ಕಮ್ಮಿ ಇದೆ, ಹಾಗಾಗಿ ಈ ಮೇನ್ ಫ್ಯಾಬ್ರಿಕ್ನೇ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ. 1-2.5 ಇಂಚಿನಷ್ಟು ತಗೊಂಡಿದ್ದೀನಿ ಅಗಲ ಟೋಟಲ್ಲು. ಫೋಲ್ಡ್ ಮಾಡಿದಾಗ ಅದು ನಮಗೆ 1 ಕಾಲು ರೆಡಿ ಸಿಗುತ್ತೆ. ಹಾಗೆ ನೋಡಿ ಫ್ರೆಂಡ್ಸ್, ಇವಾಗ ನೋಡಿ ಈ ಥರ ಒಳಗಿಂದ ಫೋಲ್ಡಿಂಗ್ ಮಾಡ್ತಿದ್ದೀನಿ ಇದನ್ನು. ಸ್ನೇಹಿತರೆ ನೋಡಿ ಇದು ಮೇನ್ ನಾನು ಅಂಚು ಪಟ್ಟಿ ತಗೊಂಡಿದ್ದೀನಿ ನೋಡಿ. ಏನಕ್ಕಂದರೆ ನಾನು ಇದರ ಮಷಿನಲ್ಲೇ ಉಕ್ಸ್ ಮನಿ ಮಾಡ್ತೀನಿ, ಹಾಗಾಗಿ ನಾನು ಅಂಚು ಪಟ್ಟಿ ತಗೊಂಡಿದ್ದೀನಿ. ಅಂಚು ಪಟ್ಟಿ ತಗೊಳೋದ್ರಿಂದ ಜಾಸ್ತಿ ಬಳಕೆ ಬರುತ್ತೆ ಇದು. ಸ್ನೇಹಿತರೆ ನೋಡಿ ಇದಕ್ಕೆ ಇನ್ನೊಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ, ಮೇಲ್ಗಡೆ ಪಟ್ಟಿಗೆ ಮಾತ್ರ ಬಿಡ್ತಾ ಇದ್ದೀನಿ ನೋಡಿ. ಈ ಥರ ನೀವು ಸ್ಟಿಚ್ ಮಾಡಿರಿ, ಚೆನ್ನಾಗಿರುತ್ತೆ. ಸ್ನೇಹಿತರೆ ನೋಡಿ ಇದು ಉಕ್ಸ್ ಮನಿ, ಇದು ಪಟ್ಟಿ. ಇದನ್ನು ಈ ಥರ ಗೀರ್ಕೊಂಬಿಡಿ. ಗೀರ್ಕೊಂಡ ನಂತರ ನೋಡಿ ಈ ಥರ ಕಾಣುತ್ತೆ. ಇದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ನೋಡಿ ಇಲ್ಲಿ ಎಕ್ಸ್ಟ್ರಾ ಇರಬೇಕಿದು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಈ ಥರ ಅಟ್ಯಾಚ್ ಮಾಡಿಬಿಡ್ತಾರೆ ನೋಡಿ. ಈ ಥರ ಅಟ್ಯಾಚ್ ಮಾಡಿದರೆ ಬ್ಲೌಸಲ್ಲಿ ಡಿಫ್ರೆನ್ಸ್ ಬರುತ್ತೆ ಫ್ರಂಟ್ ಪಾರ್ಟಲ್ಲಿ ನೋಡಿ. ಇದನ್ನು ಕರೆಕ್ಟಾಗಿ ಅದನ್ನು ಆ ಕಡೆ ಪಟ್ಟಿ ಹೆಂಗೆ ಫೋಲ್ಡ್ ಮಾಡಿದೆವು ಇದನ್ನು ಅದೇ ಥರ ಫೋಲ್ಡ್ ಮಾಡ್ಕೋಬೇಕು ನೋಡಿ. ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸೆಂಟ್ರಿಗೆ ನಾನು. ಸ್ನೇಹಿತರೆ ನೋಡಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡು ಈ ಪಟ್ಟಿ ಸೆಂಟ್ರಿಗೆ ಒಂದು ಸ್ಟಿಚ್ ಬಿಡ್ತಾ ಇದ್ದೀನಿ. ನಾನು ಉಕ್ಸ್ ಮನಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಸ್ನೇಹಿತರೆ ನೋಡಿ ಇದು ಈ ಥರ ಪಟ್ಟಿ ಇಷ್ಟು ಫಿನಿಶಿಂಗ್ ಬಂದಿದೆ. ಇವಾಗ ಇದನ್ನು ನೋಡಿ ಈ ಥರ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಬಿಟ್ಬಿಡೋಣ.
ಸ್ನೇಹಿತರೆ ನೋಡಿ, ಇವಾಗ ಅಳತೆ ಪ್ರಕಾರ ಕರೆಕ್ಟಾಗಿ ಪಟ್ಟಿ ಬಂದಿದೆ ಇಲ್ಲೋ ಅಂತ ನೋಡ್ಕೋಬೇಕು. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನೋಡಿ ಕಟ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ ಕರೆಕ್ಟಾಗಿ ಬಂದಿದೆ. ಇದು ಹೆಚ್ಚುವರಿ ಇರೋದು ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಸರಿಯಾಗಿ ಕೂಡ ಬರುತ್ತೆ. ಈ ಥರ ಸ್ಟಿಚ್ ಮಾಡೋದ್ರಿಂದ ನೋಡಿ ತುಂಬ ಈಸಿ ಮೆಥಡ್ಡು. ಸ್ನೇಹಿತರೆ ಇದಕ್ಕೆ ಇವಾಗ ಪೈಪಿಂಗ್ ಮಾಡೋಣ. ಸ್ನೇಹಿತರೆ ನೋಡಿ, ಪೈಪಿಂಗ್ ಮಾಡಲಿಕ್ಕೆ ಯಾವಾಗಲೂ ಸ್ಟ್ರೈಟ್ ಬಟ್ಟೆ ತಗೋಬಾರ್ದು, ಈ ಥರ ಕ್ರಾಸ್ ಬಟ್ಟೆನೇ ತಗೋಬೇಕು. ನೋಡಿ ಈ ಥರ ಕ್ರಾಸಲ್ಲಿ 1 ಇಂಚಿನ ಅಗಲ ಅಷ್ಟು ಕಟ್ ಮಾಡ್ಕೋಬೇಕು. ನೋಡಿ ಇದು ಜಾಸ್ತಿನೇ ಕಟ್ ಮಾಡ್ಕೋಬಾರ್ದು. ಸ್ನೇಹಿತರೆ ನೋಡಿ, ಇದ್ದು ಪೈಪಿಂಗ್ ಬಗ್ಗೆ ತುಂಬ ವಿಡಿಯೋಸ್ ಮಾಡಿದ್ದೀನಿ ನಾನು, ನನ್ನ ಚಾನಲ್ ಇದೆ ನೋಡಿ. ಹಾಗೆ ಥ್ರೆಡ್ ಪೈಪಿಂಗ್ ಕೂಡ ಇದೆ. ಸ್ನೇಹಿತರೆ ನೋಡಿ, ಈ ಥರ ಜಿಗ್ಜಾಗ್ ಟೈಪಲ್ಲಿ ಸೇರಿಸ್ಕೋಬೇಕು ಇದನ್ನ. ಸ್ನೇಹಿತರೆ ನೋಡಿ, ಈ ಥರ ನೋಡಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇಷ್ಟು ನೀಟಾಗಿ ಬರಬೇಕು. ಹಾಗೆ ಇದನ್ನು 1/4 ಇಂಚಿನಷ್ಟು ಫೋಲ್ಡಿಂಗ್ ಮಾಡ್ತಾ ಇದ್ದೀನಿ ನೋಡಿ ನಾನು. ಸ್ನೇಹಿತರೆ ಪೈಪಿಂಗಲ್ಲಿ ಇದು ಮೇನ್ ಇಂಪಾರ್ಟೆಂಟು. ಈ ತಿರುಗುತ್ತೆ ಅಂತ ಹೇಳ್ತಾರೆ ಸುಮಾರು ಜನ, ಕಮೆಂಟ್ ಮಾಡ್ತಾರೆ. ಅದು ಈ ಥರ ಮಾಡಿದರೆ ಪೈಪಿಂಗ್ ಯಾವ ಕಾರಣಕ್ಕೂ ತಿರುಗಲ್ಲ. ನೋಡಿ ನೀಟಾಗಿ ಬರುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಈ ಪಾರ್ಟಿಂದ ನಾನು ಮೇಲ್ಗಡೆ ಇಟ್ಟು ಅಟ್ಯಾಚ್ ಮಾಡ್ತಾ ಇದ್ದೀನಿ. 1 ನೂಲಿನಷ್ಟು ಮಾತ್ರ ಸ್ಟಿಚ್ ಬಿಡ್ತಾ ಇದ್ದೀನಿ. ನೋಡಿ ಜಾಸ್ತಿ ಬಿಡಬಾರ್ದು ಇದನ್ನು. ಜಾಸ್ತಿ ನಾವು ಸ್ಟಿಚ್ ಬಿಟ್ಟಷ್ಟು ಫಿನಿಶಿಂಗ್ ಬರಲ್ಲ. ಸ್ನೇಹಿತರೆ ನೋಡಿ, ಇದನ್ನು ಕೂಡ ಇದ್ರ ಜೊತೆಗೆ ಅಟ್ಯಾಚ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಈ ಥರ ಇದನ್ನು ಗೀರ್ಕೊಂಬಿಡಿ, ಇಲ್ಲ ಅಂದರೆ ಐರನ್ ಮಾಡ್ಕೊಂಬಿಡಿ. ನಾನು ಯಾವುದೋ ಐರನ್ ಮಾಡಲ್ಲ. ನೋಡಿ ಈ ಥರ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ನಿಮಗೆ ತೋರಿಸ್ತೀನಿ ನಾನು ಕಂಪ್ಲೀಟ್ ಆದ್ಮೇಲೆ. ತುಂಬ ಜನ ಅಂತಾರೆ ಸುಕ್ಕಾಗುತ್ತೆ ಆ ಥರ ಈ ಥರ ಅಂತೇಳಿ. ನೋಡಿ ಇಲ್ಲಿ ಇದರಲ್ಲಿ ಎಲ್ಲಿ ಸುಕ್ಕಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈ ಥರ ಪೈಪಿಂಗ್ ಮಾಡಿದರೆ ಯಾವ ಕಾರಣಕ್ಕೂ ಸುಕ್ಕಾಗಲ್ಲ. ನೋಡಿ ಇದು ಮಿದು ಕೂಡ ಇಲ್ಲ, ಬಟ್ಟೆ ಹಾರ್ಡ್ ಇದೆ, ಆದರೂ ಪೈಪಿಂಗ್ ನೀಟಾಗಿ ಬರುತ್ತೆ. ಸ್ನೇಹಿತರೆ ನೋಡಿ, ಇದನ್ನೊಂದು ಮಾಡ್ಕೊತೀನಿ ಅದೇ ಥರ ಸೇಮು. ಸ್ನೇಹಿತರೆ ನೋಡಿ, ಇದಕ್ಕೆ ನಾನು ಉಕ್ಸ್ ಮನಿ ಹಾಗೆ ಮಾಡಿಬಿಡ್ತೀನಿ. ನೋಡಿ 5 ಉಕ್ಸ್ ಮನಿ ಮಾಡ್ತಾಯಿದ್ದೀನಿ. ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ, ಈ ಎಂಡಿಗೊಂದು, ಈ ಎಂಡಿಗೊಂದು, ಹಾಗೆ ಇದ್ರ ಸೆಂಟ್ರಿಗೊಂದು. ನೋಡಿ ಇದು 5 ಉಕ್ಸ್ ಮನಿ ಮಾಡ್ತಾಯಿದ್ದೀನಿ ಇದಕ್ಕೆ. ಸ್ನೇಹಿತರೆ ನಿಮಗೆ ಪೈಪಿಂಗ್ ತೋರಿಸ್ತೀನಿ ನೋಡಿ ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತೇಳಿ. ಸ್ನೇಹಿತರೆ ನೋಡಿ, ಇದು ನಾನು ಯಾವುದೋ ಐರನ್ ಮಾಡಿಲ್ಲ, ನಿಮ್ಮ ಇದ್ರಿಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ ಎಲ್ಲರೂ ರಿಂಕಲ್ಸ್ ಬಂದಿದೆಯಾ ನೋಡಿ ಪೈಪಿಂಗು. ನೋಡಿ ರಿಂಕಲ್ಸ್ ಬಂದಿದೆಯಾ ನೋಡಿ. ಈ ಒಳಮಕ್ಕ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈ ಥರ ಪೈಪಿಂಗ್ ಮಾಡೋದ್ರಿಂದ ನೋಡಿ ಎಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬಂದಿದೆ. ನೋಡಿ ನೋಡಿ ಸ್ವಲ್ಪನೂ ಸುಕ್ಕಾಗಿಲ್ಲ, 2 ಕಡೆದು ಅಷ್ಟೇ. ನೋಡಿ ಫ್ರಂಟ್ ಪಾರ್ಟಲ್ಲಿ ಇಷ್ಟು ನೀಟಾಗಿ ಬಂದರೆ, ಫಿನಿಶಿಂಗ್ ಬಂದರೆ ಸೂಪರಾಗಿರುತ್ತೆ. ಸ್ನೇಹಿತರೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ಇದು ಫ್ರಂಟ್ ಬ್ಯಾಕು ಡಿಫ್ರೆನ್ಸ್ ಬರುತ್ತೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಇದ್ದು
ನಂದು ಇನ್ನೊಂದು ಚಾನಲ್ ಇದೆ ರಾಟೆ ಶಿವಾನಂದ್ ಅಂತೇಳಿ. ಆ ಚಾನಲ್ ಲಿಂಕು ಈ ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿರ್ತೀನಿ, ಬೇಕಾದರೆ ಆ ವಿಡಿಯೋ ನೋಡ್ಬೋದು ನೀವು.